ಕೆಲವೊಂದು ಸತಿ ನಾವೇನು ಹೋಮ್ ಮೇಕರ್ಸ್ಗಳದೀವಲ್ರಿ, ಬೆಳಗ್ಗೆ ನಮ್ಮದು ಮಾರ್ನಿಂಗ್ ರೂಟೀನ್ ಅಂತೂ ಇಷ್ಟು ಬ್ಯುಸಿ ಇರ್ತೈತಲ್ಲ, ಭಾಳ ಅಂದ್ರೆ ಭಾಳ ಬ್ಯುಸಿ ಇರ್ತೈತಿ. ಅದ್ರೊಳಗೆ ವ್ಲಾಗ್ ಮಾಡೋದು ಮತ್ತು ಕೆಲವೊಂದು ರೆಸಿಪಿಗಳನ್ನು ಮಾಡೋದು ಮತ್ತು ಅವನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂದ್ರೆ ಅದು ನಾವು ಒಬ್ಬರೇ ಇದ್ದಾಗ ಹೇಗೆಲ್ಲ ಶೂಟ್ ಮಾಡ್ತೀವಿ, ಹೇಗೆಲ್ಲ ಮ್ಯಾನೇಜ್ ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ನಮ್ಮ ರೂಟೀನೂ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಈ ವಿಡಿಯೋದಾಗ ನಾನೆಲ್ಲ ಶೇರ್ ಮಾಡ್ಕೊಂಡೀನಿ. ಹಂಗೆ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ, ಹಂಗೆ ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಲಘುನ ಎದ್ದಿದ್ದೆ ನೋಡಿರಿ, ಒಂದು ಸ್ವಲ್ಪ ಎದ್ದ ತಕ್ಷಣ ಮಾರ್ನಿಂಗ್ ರೂಟೀನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಇವತ್ತು ನಾನು ಎದ್ದ ತಕ್ಷಣ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಬಿಸಿನೀರನ್ನು ಕಾಸ್ಕೊಂಡಿದ್ದೆ. ಸೊ ಡೈಲಿ ರೂಟೀನ್ ಅಂತೂ ಇದ್ದೇ ಇರ್ತೈತೆ ರೀ. ಸೊ ಅದ್ರ ಜೊತೆಗೆ ನಾನು ಒಂದು ದಿನ ಈ ರೀತಿ ಡ್ರೈ ಫ್ರೂಟ್ಸ್ ಏನಾದರೂ ನೆನೆಸಿಟ್ಕೊಂಡಿರ್ತೀನಿ, ಒಂದು ಸತಿ ಏನಾದರೂ ಕಾಳುಗಳನ್ನು ನೆನೆಸಿಟ್ಕೊಂಡಿರ್ತೀನಿ, ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿರ್ತೀನಿ. ಇದು ನನ್ನ ಸಲುವಾಗಿ ನೆನೆಸಿಟ್ಕೊಂಡಿರ್ತೀನಿ ಅಷ್ಟೇ ಈ ಥರ. ಸೊ ನಮ್ಮ ಮನೆಯವ್ರು ಏನಾದರೂ ಡ್ರೈ ಫ್ರೂಟ್ಸ್ ಬೇಕಾದ್ರೆ ತಿಂತಾರೆ. ಇಬ್ಬರು ಏನಾದಾರಲ್ರಿ ಧೀರಜ ಮತ್ತು ಸಿದ್ದು ಹಾಲು ಮತ್ತು ಏನಾದರೂ ಟೀ ಕಾಫಿ ಈ ರೀತಿ ಹೆಂಗೆ ಅನುಕೂಲ ಆಕತ್ತೆ ಹಂಗೆ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಮಾರ್ನಿಂಗಿಂದೆಲ್ಲ ಪ್ರಿಪ್ರೇಷನ್ನಿಗೆ ಏನು ಬೇಕೋ ಅದನ್ನ ಸೊಪ್ಪು ಬಿಡಿಸ್ಕೋದಾಯ್ತು, ಈ ಥರ ಏನೋ ಕಾಳು ನೆನೆ ಹಾಕಿರೋದಿತ್ತು ಅಂದರೆ ಹಿಂದಿನ ದಿನ ಎಲ್ಲ ನಾನು ಮಾಡ್ಕೊಂಡಿರ್ತೀನಿ. ಅಂದರೆ ಪ್ಲ್ಯಾನ್ ಅಂತೂ ಮಾಡಿರ್ತೀವಿ ರೀ, ಯಾಕಂದರೆ ಮಕ್ಕಳು ಸ್ಕೂಲು ಟಿಫಿನ್ ಬಾಕ್ಸ್ ಇದ್ದಾಗ ನಾವು ಪ್ಲ್ಯಾನ್ ಮಾಡ್ಕೊಳ್ಳಬೇಕಾಕತಿ. ಹಾಗೆ ನಾನು ಒಂದು ಸ್ವಲ್ಪ ಮಶ್ರೂಮ್ ಪಲ್ಯ ಮಾಡಕೊಳಕತ್ತೀನಿ ಧೀರಜ್ಗೆ ಮತ್ತು ಸಿದ್ದುಗೆ ಅಂತಂದು ಹೇಳಿ. ನಿನ್ನೆ ನಾನು ಪಾಸ್ತಾ ಮಾಡಿದ್ನಲ್ಲ ರೀ. ಸೊ ಈ ವ್ಲಾಗು ಸ್ವಲ್ಪ ಲೇಟ್ ಆಯ್ತು ಬರೋದು. ಅದು ಪಾಸ್ತಾ ಮಾಡಿದಾಗ ನಿಮ್ಗೆ ಮಶ್ರೂಮ್ ತಂದಿದ್ದು ತೋರಿಸಿದ್ನಲ್ಲ. ಸೊ ಮಾರನೇ ದಿನ ಬೆಳಗ್ಗೆ ನಾನು ಇದನ್ನ ಪಲ್ಯ ಮಾಡಕತ್ತೀನಿ. ಮಕ್ಳಿಗೆ ಇಬ್ರಿಗೂ ಇಷ್ಟನೇ ಆಗ್ತೈತಿ. ಸೊ ಹೀಗಾಗಿ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲೆ, ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಮಶ್ರೂಮ್ ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಮಶ್ರೂಮ್ ಪಲ್ಯ ರೆಡಿ ಆಗ್ತೈತಿ. ಇದ್ರ ಜೊತೆಗೆ ನಾನು ಮತ್ತು ಹಾಗೆ ಬೆಳಗ್ಗೆ ಮಾರ್ನಿಂಗ್ ಇದು ಇರ್ತೈತಲ್ಲ ಟೀ ಮತ್ತು ಕಾಫಿ, ಹಾಲು ಮಕ್ಕಳಿಗೆ ಇದೆಲ್ಲ ಮಾಡಿಕೊಡ್ತಾ ಮತ್ತು ಸಿದ್ದುಗೆಲ್ಲ ರೆಡಿ ಮಾಡ್ತಾ ಈ ರೀತಿ ಇರ್ತದೆ ನೋಡಿರಿ. ಅದ್ರ ಜೊತೆಗೆ ಇನ್ನು ನಮಗೆ ಇಬ್ಬರಿಗೆ ಮಧ್ಯಾಹ್ನ ಊಟಕ್ಕೆ ಅಂತಂದು ಹೇಳಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತಂದು ಹೇಳಿ ರೊಟ್ಟಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹೀಗಾಗಿ ಮಿಕ್ಸ್ ಕಾಳೆಲ್ಲ ನೆನೆ ಹಾಕಿಟ್ಕೊಂಡಿದ್ನಲ್ಲ ರೀ. ಸೊ ಇವನ್ನ ಏನು ಮಾಡ್ತೀನಿ, ನನಗೆ ಬೇಕಂದ್ರೆ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡಿರ್ತೀನಿ ಮತ್ತು ಮಾರನೇ ದಿನ ನಾನು ಕಾಳುಗಳನ್ನ ನೆನೆಸಿದ್ದು ತಿನ್ಬೋದು. ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡಿರ್ತೀನಿ ನೋಡಿರಿ. ಸೊ ಈ ಕಾಳುಗಳನ್ನು ಮತ್ತೊಂದು ಸತಿ ಚೆಂದಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಒಂದು 2-3 ಥರ ಸೊಪ್ಪು ಹಾಕ್ಕೊಂಡೀನಿ. ಸೊ ಇನ್ನು ಇಲ್ಲಿ ಯಾವುದು ಅವೈಲೇಬಲ್ ಐತಲ್ಲ ರೀ, ನನಗೆ ಯಾವ್ದು ಸಿಗ್ತೈತಲ್ಲ ಸದ್ಯಕ್ಕೆ ಅದನ್ನಷ್ಟು ಹಾಕ್ತೀನಿ. ಸಬ್ಬಸಿಗೆ ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಹಾಕ್ಕೊಂಡಿದ್ದೆ ಮತ್ತು ಬೇರೆ ಬೇರೆ ಸೊಪ್ಪನ್ನು ಹಾಕ್ಕೋತಾರೆ. ಸೊ ನನಗೆ 3 ಥರದ ಸೊಪ್ಪಿತ್ತು, ಅದನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಮೆಂತ್ಯ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಲ್ಲಿ ಹಾಕೋಕತ್ತಿಲ್ಲ ರೀ ನಾನು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ. ಸೊ ಅದನ್ನು ಆಮೇಲೆ ಒಗ್ಗರಣೆ ಕೊಡುವಾಗ ಹಾಕ್ಕೊಂಡ್ರಾತು ಅಂತಂದು ಹೇಳಿ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡಿರ್ತೀನಿ ನೋಡಿರಿ. ಯಾಕಂದ್ರೆ ಕಾಳುಗಳು ಇರ್ತೈತಲ್ಲ ರೀ. ಸೊ ಮೆಂತ್ಯ ಕಾಳು ಹಾಕಿದ್ರೆ ಒಂದು ಸ್ವಲ್ಪ ನಮ್ಗೆ ಡೈಜೆಷನ್ನು ಆಗ್ತೈತಿ ಚಲೋ ಅಂತಂದು ಹೇಳಿ ನಾನು ಮತ್ತು ಹಾಕ್ಕೋತೀನಿ ಮೆಂತ್ಯ ಕಾಳು. ಜೀರಿಗೆ ಅಂತೂ ಹಾಕ್ತೀನಿ. ಸೊ ಹೀಗಾಗಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನ ಒಂದು ಚೆಂದಾಗಿ ಒಂದು 3-4 ಸಿಟಿ ಕೂಗಿಸ್ಕೊತೀನಿ ನೋಡಿರಿ. ಕಾಳು ಸೊಪ್ಪು ಎಲ್ಲ ಚೆಂದಾಗಿ ಬೇಯಬೇಕು. ಶೇಂಗಾ ಕಾಳು ಹಾಕ್ಕೋತೀನಿ, ನಿಮಗೆ ಬೇಡ ಅಂದರೆ ಶೇಂಗಾ ಕಾಳು ಬಿಡ್ಬೋದು. ಸೊ ಉಪ್ಪನ್ನು ಹಾಕ್ಕೊಳಕತ್ತೀನಿ ರುಚಿಗೆ ತಕ್ಕಷ್ಟು. ಆಲ್ಮೋಸ್ಟ್ ನಾನು ಎಲ್ಲ ಹಾಕ್ಕೊಂಡು ಬಿಟ್ಟಿನಿ. ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋದು. ಇಷ್ಟು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಹಾಕ್ಕೊಂಡು ನಾನು ಸಿಟಿ ಕೂಗಿಸ್ಕೊಳಕತ್ತೀನಿ. ಇದಕ್ಕೆ ಕೆಲವೊಂದು ಕಡೆಗೆ ಮಸ್ಸೊಪ್ಪು ಅಂತಾರೆ, ಗಟ್ಟು ಸೊಪ್ಪು ಅಂತಾರೆ, ಎಲ್ಲ ಮಿಕ್ಸ್ ಮಿಕ್ಸ್ ಕಾಳಿನ ಪಲ್ಯನೂ ಅಂತಾರೆ. ಕೆಲವೊಂದು ಕಡೆಗೆ ಕೆಲವೊಂದು ಹೆಸರಿಟ್ಟು ಕರೀತಾರೆ ನೋಡಿರಿ. ಸೊ ಇದು ನಮ್ಮ ಮನೆ ಒಳಗೆ ಗಟ್ಟು ಸೊಪ್ಪು ಅಂತ ಹೇಳ್ತಿದ್ರೆ, ಕೆಲವೊಂದು ಕಡೆಗೆ ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲ. ಸೊ ನೀವು ಇದಕ್ಕೇನಂತೀರೋ ಅದನ್ನು ನನಗೆ ತಿಳಿಸ್ರಿ. ನಾವಂತೂ ಗಟ್ಟು ಸೊಪ್ಪು ಅಂತೀವಿ. ಮಿಕ್ಸ್ ತರಕಾರಿ ಪಲ್ಯ, ಇದು ಏನದು ಸೊಪ್ಪಿನ ಪಲ್ಯನೂ ಅಂತಾರೆ ಕಾಳು ಹಾಕಿ. ಸೊ ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡು ಇನ್ನು ಒಗ್ಗರಣೆಗೆಲ್ಲ ಕುಕ್ಕರ್ ಹಾಕ್ಕೋಬೇಕಲ್ರಿ. ಕುಕ್ಕರ್ ಸ್ವಲ್ಪ ತಣ್ಣಗಾಗಲಿ ಅನ್ನೋಷ್ಟೊತ್ತಿಗೆ ನಾನು ಈ ಕಡೆಗೆ ರೊಟ್ಟಿನೂ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಬಿಸಿ ಬಿಸಿ ರೊಟ್ಟಿನೂ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡಿರಿ. ಇನ್ನು ಮಾರ್ನಿಂಗ್ ಒಂದೊಂದು ಸತಿ ಈ ರೀತಿ ಇರ್ತೈತಿ. ಇದ್ರ ಜೊತೆಗೆ ನಾವೇನಾದರೂ ರೆಸಿಪಿಗಳನ್ನು ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಮತ್ತು ವ್ಲಾಗ್ ಎಲ್ಲ ಶೂಟ್ ಮಾಡಿ ಇಟ್ಕೋಬೇಕಂದ್ರೆ ಈ ರೀತಿ ಪ್ಲ್ಯಾನ್ ಮಾಡಿರ್ತೀವಿ ನೋಡಿರಿ. ಒಬ್ಬರೇ ಟ್ರೈಪಾಡಿಗೆ ಹಾಕ್ಕೊಳ್ಳೋದು, ಯಾಕಂದ್ರೆ ಈ ಆ್ಯಂಗಲ್ನಾಗ ಒಂದು ಸತಿ ನಿಮಗೆಲ್ಲ ತೋರಿಸ್ಬೇಕು ಮತ್ತು ಏನಾದರೂ ರೆಸಿಪಿನ ತೋರಿಸ್ಬೇಕಿತ್ತಂದ್ರೆ ಅವನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋದು ಮತ್ತು ಮಾರ್ನಿಂಗ್ ರೂಟೀನ್ ಹೆಂಗಿರ್ತೈತಿ ಈ ರೀತಿ ಎಲ್ಲ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ತಿರ್ತೀವಿ. ಅಂದರೆ ನಾವು ಸಾಮಾನ್ಯವಾಗಿ ವ್ಲಾಗರ್ಸ್ ಏನಿರ್ತೀವಲ್ಲ ರೀ, ಈ ರೀತಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಇನ್ನು ವಿಡಿಯೋ ಯಾರಾದರೂ ಶೂಟ್ ಮಾಡೋರಿದ್ರೆ ಅವ್ರಿಗೆ ಅನುಕೂಲ ಆಗ್ತೈತಿ. ಬಟ್ ನಮಗೆ ವಿಡಿಯೋ ಮಾಡ್ಕೊಳ್ಳೋರು ಯಾರು ಇರೋಂಗಿಲ್ಲ ಅಂದಾಗ ಸೊ ಈ ರೀತಿ ಎಲ್ಲ ಟ್ರೈಪಾಡಿಗೆ ಹಾಕ್ಕೊಂಡು ನಾವೇ ಎಲ್ಲ ಸೆಟ್ ಮಾಡಿಕೊಂಡು ಮಾಡ್ಬೋದು.
ಮಾಡ್ಕೋಬೇಕಾಗತ್ತೆ. ಸೊ ಕೆಲವೊಂದು ಸತಿ ನಾವು ಎಷ್ಟು ಸುಲಭ ಅಂದ್ಕೊಂಡಿರ್ತೀವಲ್ಲ ವ್ಲಾಗ್ ಮಾಡೋದು ಮತ್ತು ಈ ರೆಸಿಪಿಗಳನ್ನು ತೋರಿಸೋದು, ಅಷ್ಟು ಕಷ್ಟನೂ ಐತ್ರಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ ಒಬ್ಬರೇ ಇದ್ದಾಗ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ನಾನೀಗ ಶೇರ್ ಮಾಡ್ಕೊಳಕತ್ತೀನಿ. ಸೊ ಈ ಆ್ಯಂಗಲ್ನಾಗ ಒಂದು ಸತಿ ನಿಮಗೆ ರೊಟ್ಟಿ ಎಲ್ಲ ನಾನು ಫಸ್ಟಿಗೆ ಒಂದು 5-6 ರೊಟ್ಟಿ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ರೀ. ಯಾಕಂದರೆ ಒಂದೇ ಸತಿಗೆ ಗ್ಯಾಸ್ ಆನ್ ಮಾಡಿದ್ರೆ ಪಟ್ ಬೇಯಿಸ್ಕೊಳಕ್ಕೂ ಅನುಕೂಲ ಆಗ್ತೈತಿ ಅಂಥೇಳಿ ರೊಟ್ಟಿ ಎಲ್ಲ ಒಂದು ಪ್ಲೇಟ್ ಮ್ಯಾಗ ಈ ಕಡೆಗೆ ನಾನು ಲಟ್ಸಿಟ್ಕೊಂಡೀನಿ ನೋಡಿರಿ. ಹಂಗೆ ಮತ್ತು ಆ ಕಡೆಗೆಲ್ಲ ನಾನು ಲಟ್ಟಿಸ್ಕೊತ ಬೇಯಿಸ್ಕೊತಾನೆ ಬೇಗ ಮಾಡ್ಬೇಕಂದ್ರೆ ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಅದ್ರೊಳಗೆ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೋಬೇಕು ಇದನ್ನೆಲ್ಲ ಅಂತಂದು ಹೇಳಿಬಿಟ್ಟು ಕ್ಯಾಮ್ರಾನ ಟ್ರೈಪಾಡಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡು ಬೆಳಗ್ಗೆ ಲೈಟ್ ಹಚ್ಚಿದ್ರು ಏನಾಗ್ತೈತೆ ಅಂದ್ರೆ ಮಾಡಾಗೈತೆ ನೋಡಿರಿ. ಹೊರಗಡೆ ಗುಂಜು ಮಳೆನೇ ಬರ್ತೈತಿ. ಸೊ ಹೀಗಾಗಿ ಬೆಳಗ್ಗೆ ಭಾಳ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಇರ್ತೈತಿ. ಸೊ ಹೀಗಾಗಿ ನಾನು ವಾಯ್ಸ್ ಓವರ್ ಕೊಡಕತ್ತೀನಿ. ಸೊ ಒಬ್ಬರು ನಮ್ಮ ಧೀರಜ್ ಮತ್ತು ಮನೆಯವರೆಲ್ಲ ರೆಡಿ ಆಗ್ತಿರ್ತಾರೆ. ಸೊ ನಮ್ಮ ಮನೆಯವ್ರು ಏನು ಮಾಡಿದ್ರು, ನಾ ತಿಂಡಿಗೆ ರೊಟ್ಟಿನ ತಿಂದುಬಿಡ್ತೀನಿ ಅಂದ್ರೆ ಅವ್ರಿಗೆ ಗಟ್ಸೊಪ್ಪು ಅಂದರೆ ಭಾಳ ಇಷ್ಟ ಆಕತ್ತಿ. ಸೊ ಹೀಗಾಗಿ ಅನ್ನಕ್ಕೆ ಮತ್ತು ರೊಟ್ಟಿಗೆ ನಮಗಿಬ್ಬರಿಗೂ ಆಕತಿ. ಸೊ ಇದ್ರ ಜೊತೆಗೆ ಮತ್ತು ಲಾಡು ಎಲ್ಲ ಮಧ್ಯಾಹ್ನ ಮಾಡ್ಕೊಂಡು ಅಂತಂದು ಹೇಳಿ ಫಸ್ಟು ರೊಟ್ಟಿ ಮತ್ತು ಗಟ್ಸೊಪ್ಪು ಇಷ್ಟು ಮಾರ್ನಿಂಗಿಂದೆಲ್ಲ ಟೀ ಮತ್ತು ಹಾಲು ಮತ್ತು ಬಿಸಿನೀರು ಇವೆಲ್ಲ ಇರ್ತೈತಲ್ರಿ. ಸೊ ಇದೆಲ್ಲ ಮುಗಿಸ್ಕೊತ ಧೀರಜನ್ ಟಿಫಿನ್ ಬಾಕ್ಸು ಎಲ್ಲ ಮುಗಿಸ್ಕೊಂಡು ಅವನಿಗೆ ಮತ್ತೆ ಒಂದು ಎಗ್ ಬಾಯ್ಲ್ ಮಾಡಿರ್ತೀನಿ. ಸೊ ಇದನ್ನೆಲ್ಲ ಮತ್ತು ಅವ್ನು ಒಂದೊಂದು ಸತಿ ಕಾಫಿ ಕೇಳಿದ್ರೆ ಕಾಫಿ ಮಾಡೋದು ಈ ರೀತಿ ಇರ್ತೈತೆ ನೋಡಿರಿ. ಅದರೊಳಗೆ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಈ ಎಫರ್ಟ್ಸ್ ಹಾಕಿ ಇಷ್ಟು ಮಾಡಿರ್ತೀವಲ್ರಿ, ಕೆಲವೊಂದಿಷ್ಟು ವ್ಯೂಸ್ ಬರಲಿಲ್ಲ ಅಂದರೆ ಮತ್ತು ಕೆಲವೊಂದಿಷ್ಟು ವಿಡಿಯೋಗಳಿಗೆ ವ್ಯೂಸ್ ಆಯ್ತು ಮತ್ತು ಕಮೆಂಟ್ಸ್ ಆಯ್ತು ಮತ್ತು ಈ ರೀತಿ ಬರಲಿಲ್ಲ ಅಂದ್ರೆ ತುಂಬ ಬೇಜಾರಾಕತಿ. ಖರೆ ಹೇಳ್ಬೇಕಂದ್ರೆ ಒಬ್ಬರೇ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಲ್ರಿ, ಅದು ನಿಜವಾಗಿ ಹೇಳ್ಬೇಕಂದ್ರೆ ಕಷ್ಟದ ಕೆಲಸನ ಅಂತ ಹೇಳ್ಬೇಕು. ಅದು ಮಾರ್ನಿಂಗ್ ರೂಟೀನ್ ನೋಡ್ರಿ. ಎಷ್ಟು ಆಮೇಲೆ ಟೈಮ್ ಒಂದಾಗಿರುತ್ತೆ, ಮಕ್ಕಳು ಸ್ಕೂಲಿಗೆ ಹೋಗೋರು ಇದ್ರು ಅಂದರೆ ಅದ್ರ ಜೊತೆಗೆ ಮನೆ ಕೆಲಸನೇ ಇರ್ತೈತಿ. ಇದೆಲ್ಲ ಪ್ಲ್ಯಾನ್ ಮಾಡ್ಕೋತ ನಾವು ಇದನ್ನ ಶೂಟ್ ಮಾಡಿರ್ತೀವಿ. ಸೊ ಕೆಲವೊಬ್ರಿಗೆ ಏನಿಸ್ತದೆ, ಅರೆ ಬರೀ ಇದನ್ನ ತೋರಿಸ್ತಾರೆ ಇವರು ಅಂತ ಅನ್ನಿಸ್ತೈತಿ ಕೆಲವೊಬ್ರಿಗೆ. ಬಟ್ ಹಂಗೆ ಇರಂಗಿಲ್ಲ ರೀ. ಅಷ್ಟೊಂದು ಸುಲಭ ಅಂತೂ ಇರಂಗಿಲ್ಲ. ಸೊ ನಾವು ಅಂದ್ಕೊಂಡಷ್ಟು ಆಮೇಲೆ ಇದ್ರದೊಳಗೆ ಮತ್ತೇನಾದರೂ ಇದು ಸ್ವಲ್ಪ ಹೆಚ್ಚು ಕಮ್ಮಿ ವಿಡಿಯೋ ಆನ್ ಇರ್ತೈತಿ. ಒಂದೊಂದ್ಸತಿ ವಿಡಿಯೋನೇ ಬಂದಾಗ್ಬಿಟ್ಟಿರ್ತೈತಿ ಆನ್ ಮಾಡಿದ್ರು. ಸೊ ಅವನ್ನೆಲ್ಲ ನೋಡಿಕೊಂಡು ಎಡಿಟ್ ಮಾಡಿ ಒಂದು ಸಣ್ಣ ವ್ಲಾಗ್ ಅಂತಂದು ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಿಜ ಹೇಳ್ಬೇಕಂದ್ರೆ ತುಂಬ ಅಂದ್ರೆ ತುಂಬ ಕಷ್ಟ ಆಕತ್ರಿ. ಖರೆ ಹೇಳ್ಬೇಕಂದ್ರೆ ಅಂಥ ವಿಡಿಯೋಗಳು ಸ್ವಲ್ಪ ವ್ಯೂಸ್ ಬಂದ್ರೆ ಖುಷಿ ಆಗ್ತೈತಿ ನಿಜವಾಗಿ ಹೇಳ್ಬೇಕಂದ್ರೆ. ಇನ್ನು ಆಲ್ಮೋಸ್ಟ್ ನನ್ನ ರೊಟ್ಟಿ ಎಲ್ಲ ಲಟ್ಸೋದೂ ಆಯ್ತು ನೋಡಿರಿ. ಈ ಕಡೆ ಎಲ್ಲ ನಾನು ಹೆಂಗೆ ಪ್ಲೇಟ್ ಮೇಲೆ ಒಂದು 5-6 ರೊಟ್ಟಿ ಲಟ್ಟಿಸಿ ಇಟ್ಕೊಂಡ್ಬಿಟ್ಟಿನಿ. ಆಮೇಲೆ ಲಾಸ್ಟಿಗೆ ಒಂದು 4 ಇರ್ತೈತಲ್ರಿ, ಲಟ್ಟಿಸ್ಕೊತ ಬೇಯಿಸ್ಕೊಂಡ್ಬಿಡ್ತೀನಿ. ಇದರ ಫಾಸ್ಟೂ ಆಕತಿ ಕೆಲಸ. ಮತ್ತು 8:30 ಒಂದೊಂದು ಸತಿ 8:30 9 ಗಂಟೆ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ನಂದು ಎಲ್ಲ ಕೆಲಸ ಮುಗಿದ್ಬಿಡ್ತೈತೆ ನೋಡಿರಿ ಈ ರೀತಿ ಪ್ಲ್ಯಾನ್ ಇದ್ದಾಗ. ಇನ್ನು ಬ್ರೇಕ್ಫಾಸ್ಟಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೇಕಂದ್ರೆ ತಿಂಡಿಗೆ ಮತ್ತು ಸ್ವಲ್ಪ ಟೈಮ್ ತೊಗೋತೈತಿ. ಸೊ ಈ ರೀತಿ ಇರ್ತೈತಿ. ಹೋಪ್ಸೋ ನೀವು ಇವತ್ತಿನ ವ್ಲಾಗನ್ನು ಮತ್ತು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡು ಹೆಂಗೆ ಶೂಟ್ ಮಾಡ್ತೀವಿ, ಹೆಂಗೆಲ್ಲ ನಿಮ್ಮ ಜೊತೆಗೆ ರೆಸಿಪಿಗಳನ್ನು ಶೇರ್ ಮಾಡ್ಕೊತೀವಿ ಅನ್ನೋದನ್ನು ಶೇರ್ ಮಾಡ್ಕೊಂಡೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಮತ್ತು ಸಿಗೋಣಂತ್ರಿ